ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಬ್ರಾಹ್ಮಿ ಮುಹೂರ್ತೆ, ಬ್ರಹ್ಮ ಮುಹೂರ್ತ ನಾವು ಮಾತಾಡ್ತಾ ಇದ್ದೀವಿ. ಬ್ರಹ್ಮ ಮುಹೂರ್ತ, ಬ್ರಹ್ಮ ದೇವತೆ ಎಲ್ಲದಕ್ಕೂ ಸೃಷ್ಟಿಕರ್ತ. ಮಹಾವಿಷ್ಣುವಿಂದ ನಾಭಿಯಿಂದ ಹುಟ್ಟಿರೋ ಬ್ರಹ್ಮ. ಆ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಾನು ಹೇಳಿದೆ. ಬ್ರಾಹ್ಮಿ ಮುಹೂರ್ತ ಗೋಲ್ಡನ್ ಪೀರಿಯಡ್. ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು. ಇವಾಗ ಯಾರಾದರೂ ನಾನು ತೂಕ ತುಂಬ ಇಳಿಸ್ಬೇಕು ಅಂದರೆ ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಎದ್ದು ವಾಕಿಂಗ್ ಮಾಡಿ, ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಎದ್ದು ನಾನು ಏನೇನು ಫುಡ್ ನೆನ್ನೆ ತಿಂದೆ, ನಾನು ಏನೇನು ಫುಡ್ಡನ್ನ ನಾನು ಚೇಂಜ್ ಮಾಡ್ಕೊಬೇಕು, ನಾನು ಇವತ್ತಿನ ದಿವಸ ಎಷ್ಟು ಕಮ್ಮಿ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡಬೇಕು, ಇವೆಲ್ಲ ನೀವು ಪ್ಲ್ಯಾನಿಂಗ್ ಮಾಡ್ಬೋದು. ಆ ಗೋಲ್ಡನ್ ಅವರ್ ಪೀರಿಯಡನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಬೇಕು. ನಾನು ಹಿಂದಿನ ಸಂಚಿಕೆಯಲ್ಲಿ ಈ ರಾತ್ರಿಚರ್ಯೆ ದಿನಚರ್ಯೆ ಬಗ್ಗೆ ನಾನು ಹೇಳಿದೆ. ಹೇಗೆ ದೋಷಗಳು ಈ ಚರ್ಯೆಗಳನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ನಾವು ಅಬ್ಸರ್ವ್ ಮಾಡಿದ್ರೆ ರಾತ್ರಿಚರ್ಯೆ ಕೊನೆ ಭಾಗ ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ, ಈ ಕಾಲದಲ್ಲಿ ವಾತದೋಷ ಪ್ರಧಾನತೆ ಜಾಸ್ತಿ ಇರುತ್ತೆ. ನಾನು ವಾತದೋಷ 2 ಪಂಚಮಹಾಭೂತಗಳಿಂದ ವಾತದೋಷ ಬರುತ್ತೆ. ಒಂದು ವಾಯು ಹಾಗೂ ಇನ್ನೊಂದು ಆಕಾಶ ಮಹಾಭೂತ. 2 ಅವರ ಕ್ವಾಲಿಟೀಸ್ ಹೆಂಗಿದೆ ನೋಡಿ. ತುಂಬ ಲೈಟ್ ವೇಟ್, ಜಾಗ ತುಂಬ ಲಘು, ತುಂಬ ಡ್ರೈ. ಸೊ ಇವು ಎಲ್ಲ ಕ್ವಾಲಿಟೀಸ್ ಬರುತ್ತೆ. ಈ ವಾತದೋಷ ಪ್ರಧಾನತೆ ಕಾಲದಲ್ಲಿ ದೇಹದಲ್ಲೂ ಕೂಡ ಚಲನೆ ಚೆನ್ನಾಗಿರತ್ತೆ. ನಾನು ಮತ್ತೊಂದು ನಿಮಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ. ನೀವು ಯಾವತ್ತು 4:15 ಎದ್ದಿರ್ತೀರಾ, ಅಥವಾ ನೀವೇನೋ ಒಂದು ವ್ರತ ಮಾಡ್ತಾ ಇದ್ದೀರಾ. ಈ ಕೆಲವ್ರು ಜನ ಶಬರಿಮಲೆಗೆ ಮಾಲೆ ಹಾಕ್ಕೊತಾರೆ, ಅವರು ಸೂರ್ಯೋದಯ ಮುಂಚೆ ಎದ್ದೇಳ್ತಾರೆ. ಆ ಟೈಮಲ್ಲಿ ಹೇಳ್ತಾ ಇರೋಂಗೆ ಯಾವ ಕಾಫಿ ಬಿಸಿ ಚಹಾ ಬೇಕಾಗಿಲ್ಲ. 1 ಲೋಟ 2 ಲೋಟ ನೀರು ಕುಡಿತಾ ಇರೋಂಗೆ ಮಲ ವೇಗಗಳು ಅದಾಗದೇ ಶುರುವಾಗತ್ತೆ. ಯಾವ ಥರದ್ದು ಸಪೋರ್ಟ್ ಬೇಕಾಗಿಲ್ಲ. ನಮ್ಮ ಪ್ರಾಕ್ಟೀಸಲ್ಲಿ ಸಾಕಷ್ಟು ಜನ ನೋಡ್ತೀವಿ ನಾವು, ಮೋಷನ್ ಕರೆಕ್ಟಾಗಿ ಆಗಲ್ಲ ಅಂತ ತುಂಬ ಒದ್ಲಾಡ್ತಾ ಇರ್ತಾರೆ. ಟೈಮಿಗೆ ಮೋಷನ್ ಆಗಲ್ಲ ಡಾಕ್ಟ್ರೇ, ದಿನ ಬಿಟ್ಟು ದಿನ ಆಗತ್ತೆ. ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ. ಸಾಕಷ್ಟು ಜನ ಹೇಳ್ತಾರೆ, ಡಾಕ್ಟ್ರೇ ನಾನು 7 ಗಂಟೆಗೆ ಎದ್ದೇಳ್ತೀನಿ, 8 ಗಂಟೆಗೆ ಎದ್ದೇಳ್ತೀನಿ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ, ಸೂರ್ಯೋದಯ ಮುಂಚೆ, ಅವರಲ್ಲಿ ಈ ವಾತದೋಷ ಪ್ರಾಧಾನ್ಯತೆ ಇರುತ್ತೆ. ಅದು ನಿಮ್ಮ ಕರಳಿನ ಚಲನಾ ಶಕ್ತಿನ ಮೇಂಟೈನ್ ಮಾಡುತ್ತೆ. ನಾನು ಸ್ಟೂಡೆಂಟ್ಸು ಅವ್ರ ತಂದೆ ತಾಯಿಗಳ ಜೊತೆ ಬಂದಾಗ, ಕಾಯಿಲೆಗಳು ಕೆಮ್ಮು ನೆಗಡಿ ಅದಕ್ಕೆಲ್ಲ ಬಂದಿರ್ತಾರೆ, ಆವಾಗ ಸ್ಟೂಡೆಂಟ್ಸಿಗೆ ನಾನು ಅಡ್ವೈಸ್ ಮಾಡ್ತೀನಿ, ನೀವು ಒಂದು ಊರಿಗೆ ಹೋಗಬೇಕು ಅಂದರೆ ಬೆಳಗ್ಗೆ ನೀವು ಟ್ರೈನ್ ಹಿಡಿದ್ರೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೀವು ಸೂರ್ಯೋದಯ ಆಗಿದ ಮೇಲೆ 7-8ಗೆ ಟ್ರೈನ್ ಹಿಡಿಯೋಕ್ಕೆ ಹೋಗ್ತೀರಾ ಅಂದರೆ ಅವು ಪುಲ್ ಎಕ್ಸ್ಪ್ರೆಸ್. ಅದು 4-5 ಅವರ್ ಗಾಡಿಯಲ್ಲಿ ಕೂತ್ಕೊಬೇಕಾಗತ್ತೆ. ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾರು ಎದ್ದೇಳಿದ್ರಿ ಅಂದರೆ ನಿಮಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅವತ್ತಿನ ದಿವಸ ಇಡೀ ನೀವು ತಿಂದಿದ್ದು ಹಿಂದಿನ ದಿವಸ ಆಹಾರ ಎಲ್ಲ ಶೇಖರಣೆ ಆಗಿ ಎಕ್ಸ್ಪೆಲ್ ಆಗೋಗ್ಬಿಡುತ್ತೆ ನಿಮ್ಮ ಮಲಗಳು. ಅದಕ್ಕೆ ನೀವು ಆ ಪ್ರಕೃತಿಯಲ್ಲಿ ಇನ್ನೂ ವಾತದೋಷ ಪ್ರಾಧಾನ್ಯತೆ ಇರಬೇಕು. ಆ ಟೈಮಲ್ಲೇ ಎದ್ದೇಳಬೇಕು. ಅದಕ್ಕೆ ನಾವು ಗೋಲ್ಡನ್ ಅವರ್ ಬ್ರಾಹ್ಮಿ ಮುಹೂರ್ತೆ ಅಂತ ನಾವು ಹೇಳ್ತೀವಿ. 4:15 ಹೇಳ್ತಾ ಇರೋಂಗೆ ಈ ನಿಮ್ಮ ಕರಳಲ್ಲಿ ಇನ್ವಾಲೆಂಟ್ರಿ ಮೋಷನ್ ನಡೆಯುತ್ತೆ. ನಮ್ಮ ದೇಹದಲ್ಲಿ 2 ಇದೆ, ವಾಲೆಂಟ್ರಿ ಇನ್ವಾಲೆಂಟ್ರಿ ಅಂತ. ನಾನಿವಾಗ
ನಾನು ಅಂದ್ಕೊಂಡೆ, ನನ್ನ ಚಲನಶಕ್ತಿ, ನಾನು ಕೈ ಎತ್ತಾ ಇದ್ದೀನಿ ಇವಾಗ. ಕೆಲವು ಇನ್ವಾಲೆಂಟ್ರಿ ಪ್ರೋಸೆಸ್ ಅಂತ ಒಳಗಡೆ ದೇಹದಲ್ಲೇ ಆಗತ್ತೆ. ಈ ಇನ್ವಾಲೆಂಟ್ರಿ ಪ್ರೋಸೆಸ್ಗಳು ಪೆರಿಸ್ಟಾಲಿಟಿಕ್ ಮೂಮೆಂಟ್ ಅಂತ ಒಂದು ಕರಿತೀವಿ. ಆ ಕರಳಲ್ಲೇ ಇರೋ ಆಹಾರ ಎಲ್ಲ ಚಲನೆ ಆಗಿ ಮೂಮೆಂಟ್ ಆಗಿ ಅದು ಕ್ಲೀನಾಗಿ ಎಕ್ಸ್ಪೆಲ್ ಆಗಬೇಕು. ಇದು ಈ ವಾತ ಕಾಲದಲ್ಲಿ ನ್ಯಾಚುರಲ್ ಆಗಿ ಒಂದು ಟ್ರಿಗರ್ ಆಗಿ ಆಗತ್ತೆ. ಇವಾಗ ಯಾರೋ ಮಲ್ಕೊಂಡೇ ಇದ್ದಾರೆ, ವಾತಕಾಲ ಬಂತು, ಸೂರ್ಯೋದಯ ಆಯಿತು, ಆ ಮುಂಚೆ ಒಂದ್ಸಲಿ ಟ್ರಿಗರ್ ಆಗತ್ತೆ, ಮಲ್ಕೊಂಡಿರ್ತೀರ, ಅಲ್ಲಕ್ಕಲ್ಲೇ ಅದು ನಿಂತೋಯ್ತು. ತಿರ್ಗಾ 7:30-8 ಗಂಟೆಗೆ ನೀವು ಹೋಗಿ ಟಾಯ್ಲೆಟಲ್ಲಿ ಮೋಷನ್ ಆಗೋಕ್ಕೆ ಮುಕ್ಕಬೇಕಾಗಿರೋ ಸಿಚುಯೇಷನ್ ಬರುತ್ತೆ. ಅದು ಆಗಬಾರ್ದು ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದಿಂದ ಈ ಮೋಷನ್ ಹೋಗೋದು ತುಂಬ ಚೆನ್ನಾಗಿ ಅನುಕೂಲವಾಗಿ ಆಗತ್ತೆ. ಮೋಷನ್ನು ಕರೆಕ್ಟ್ ಟೈಮಲ್ಲಿ ಹೋಗ್ತಾ ಇದ್ದರೆ ಯಾವ ಥರದ್ದು ಜೀರ್ಣಶಕ್ತಿ ಸಮಸ್ಯೆಗಳು ಯಾವುದೂ ಬರಲ್ಲ. ಈ ಜೀರ್ಣಶಕ್ತಿ ಸಮಸ್ಯೆಗಳು ನಿಮಗೆ ಬಂದರೆ ಇನ್ನೂ ದೊಡ್ಡ ದೊಡ್ಡ ವ್ಯಾಧಿಗಳ ಸಮಸ್ಯೆಗಳು ಆಮೇಲೆ ಬಂದು ಅಪ್ಪಳಿಸ್ಕೊಳತ್ತೆ. ಅರ್ಷಸ್ಸು, ಪೈಲ್ಸು, ಭಗಂಧರ, ಫಿಸ್ಟ್ಯುಲಾ, ಗ್ರಹಿಣಿ, ಬೊವೆಲ್ ಮೂಮೆಂಟ್ ಪ್ರಾಬ್ಲಮ್ಸು, ಸಾಕಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ, ಸರಿಗೆ ಡೈಜೆಷನ್ ಆಗಲ್ಲ, ತಿಂದಿದ್ದೆಲ್ಲ ಅಜೀರ್ಣ ಆಗಿ ಮೇಲ್ ಬರುತ್ತೆ. ಇವೆಲ್ಲ ಸಮಸ್ಯೆಗಳು ಆ ಒಂದು ಬೆಳಗ್ಗೆ ನೀವು ಸೂಪರ್ ಫಾಸ್ಟ್ ಟ್ರೈನ್ ಹಿಡದೇ ಇದ್ದರೆ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಡೈಜೆಷನ್ ಸಮಸ್ಯೆ ಇತ್ತು, ಕಾನ್ಸ್ಟಿಪೇಷನ್ ಸಮಸ್ಯೆ ಇತ್ತು ಅಂದರೆ ಬೆಳಗ್ಗೆ 4:15 ಅಲಾರಮ್ ಕ್ಲಾಕ್ ಹಾಕಿ ನೀವು ಆ ಮೂಮೆಂಟಲ್ಲಿ ಎದ್ದರೆ ಚುರುಕಾಗಿರ್ತೀರ, ನಿಮ್ಮ ದೇಹ ಚುರುಕಾಗಿರುತ್ತೆ, ನಿಮ್ಮ ಮಲ ಮೂತ್ರ ವಿಸರ್ಜನೆಗಳು ಕರೆಕ್ಟಾಗಿ ಆಗತ್ತೆ. ನಾನು ಬರೀ ಮಲ ವಿಚಾರ ಹೇಳಿದ್ರೆ ಮೂತ್ರದ್ದು ಕೂಡ ದೇಹದಲ್ಲಿ ಕೆಲವರಿಗೆ ವಯಸ್ಸಾಗ್ತಾ ಇರೋಂಗೆ ನೀರು ಶೇಖರಣೆ ಜಾಸ್ತಿ ಆಗ್ತಾ ಇರುತ್ತೆ, ಕಿಡ್ನಿ ಫಂಕ್ಷನ್ಗಳು ಎಫೆಕ್ಟ್ ಆಗುತ್ತೆ, ಹಾರ್ಟ್ ಸಮಸ್ಯೆಗಳಾಗತ್ತೆ, ಕಾಲಲ್ಲಿ ನೀರು ಕಟ್ಕೊಳ್ಳೋ ಸಿಚುಯೇಷನು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಥವ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿದ್ರೆ ಮೂತ್ರ ವಿಸರ್ಜನೆ ಕೂಡ ಚೆನ್ನಾಗಾಗತ್ತೆ. ಸೊ ಈ ವಿಚಾರದಲ್ಲಿ ನಾನು ಮಲ ಮೂತ್ರ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳದಿಂದ, ಈ ವಾತ ಪ್ರಧಾನತೆ ಕಾಲದಲ್ಲಿ ಎದ್ದೇಳದಿಂದ ಎಷ್ಟು ಚೆನ್ನಾಗಿ ಎಲಿಮಿನೇಟ್ ಆಗುತ್ತೆ, ವಿಸರ್ಜನೆ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನಾವು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.